Stories world. Yes, we are in Gokarna. Summer holidays first trip Mysore to Gokarna. ಗೋಕರ್ಣ ರೈಲ್ವೆ ಸ್ಟೇಷನ್ ಬಂದ್ವಿ, ಬೈಕ್ ರೆಂಟೆಡ್ ತಗೊಂಡ್ವಿ. ಸೊ ಅಲ್ಲಿಂದ ನಮಗೆ ಗೋಕರ್ಣ ಜರ್ನಿ ಸ್ಟಾರ್ಟ್ ಆಯ್ತು. ಚಿನ್ನಿ, ಗೋಕರ್ಣ ಜರ್ನಿ ಸ್ಟಾರ್ಟ್ ಆಗಿಲ್ಲ, ಗೋಕರ್ಣದಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಓ ಕರೆಕ್ಟ್ ಅಮ್ಮ. ಸೊ ವೆಲ್ಕಮ್ ಟು ಗೋಕರ್ಣ. ಚಿನ್ನಿ, ಫಸ್ಟ್ ತಿಂಡಿ ತಿನ್ಬಿಡೋಣ. ಅಮ್ಮ ನನಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ. ಓಕೆ. ಆನ್ ದಿ ವೇ ಇಡ್ಲಿ ವಡೆ ಚೆನ್ನಾಗಿತ್ತು, ತಿನ್ಕೊಂಡು ರೂಮ್ ಬಂದ್ವಿ. ಅಮ್ಮ ಬೇಗ ನಡಿಯಮ್ಮ, ಗೋಕರ್ಣದಲ್ಲಿ ಮಹಾಬಲೇಶ್ವರ ದೇವಸ್ಥಾನ ನೋಡ್ಬೇಕು ನಾನು. ಯಾಕೆ ಚಿನ್ನಿ ಅಷ್ಟು ಅರ್ಜೆಂಟ್ ನಿನಗೆ? ಅಮ್ಮ ಗೋಕರ್ಣದಲ್ಲಿರೋ ದ ಫೇಮಸ್ ಮಹಾಬಲೇಶ್ವರ ದೇವಸ್ಥಾನದ ಸ್ಟೋರಿ ಗೊತ್ತಾ ಅಮ್ಮ ನಿನ್ಗೆ? ಹ್ಞೂ ಚಿನ್ನಿ ಗೊತ್ತು. ಯಾಕೆ? ಅಮ್ಮ ಪಪ್ಪ ಹೇಳ್ತಾ ಇದ್ದಮ್ಮ, ಆ ಸ್ಟೋರಿ ತುಂಬಾನೇ ಚೆನ್ನಾಗಿದೆ ಅಂತ ನನಗೂ ಹೇಳ್ಕೊಡ್ತೀಯಮ್ಮ? ಸರಿ, ಇವಾಗ ಬೇಗ ರೆಡಿ ಆಗು, ಬೇಗ ಹೊರಟಿ ಅಲ್ಲೇ ಕುತ್ಕೊಂಡು ನಾನು ಆ ಸ್ಟೋರಿನೆಲ್ಲ ಹೇಳ್ಕೊಡ್ತೀನಿ. ಓಕೆನಾ? ಓಕೆ ಬೇಗ ರೆಡಿ ಆಗ್ತೀನಮ್ಮ. ನಾವು ಫಸ್ಟ್ ರೆಡಿಯಾಗಿ ರೂಮಿಂದ ಹೊರಟಿದ್ದು ಕೋಟಿ ತೀರ್ಥಕ್ಕೆ. ಅಮ್ಮ ಕೋಟಿ ತೀರ್ಥ ಅಂದ್ರೆ ಏನು? ಇದನ್ನ ಕೋಟಿ ತೀರ್ಥ ಅಂತ ಯಾಕೆ ಕರೀತಾರೆ? ಕೋಟಿ ತೀರ್ಥ ಅಂತ ಹೆಸರಲ್ಲೇ ಐತಲ್ಲ ಚಿನ್ನಿ. ಕೋಟಿ ಮೂಲಗಳಿಂದ ಕೋಟಿ ತೀರ್ಥ ಅಂತರ್ಗಂಗೆಯಾಗಿ ಹರಿದು ಬರುತ್ತಂತೆ, ಅದಕ್ಕೆ ಇದನ್ನ ಕೋಟಿ ತೀರ್ಥ ಅಂತ ಕರೀತಾರಂತೆ. ಚಿನ್ನಿ, ಇದು ಗಂಗೆಯಷ್ಟೇ ಪವಿತ್ರ. ಇಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲ ಪಾಪ ನಿವಾರಣೆ ಆಗುತ್ತಂತೆ. ಅಮ್ಮ ಪಾಪ ಅಂದ್ರೆ ಏನು? ಪಾಪ ಅಂದ್ರೆ ತಪ್ಪು ಚಿನ್ನಿ. ಓಕೆ, ಕೇಳಿಸ್ಕೊ ಹೇಳ್ತೀನಿ ಈಗ. ಅಯ್ಯೋ ಚಿನ್ನಿ, ಪಾಪ ಅಂದರೆ ನಾವೆಲ್ಲ ಗೊತ್ತಿಲ್ದೇನೋ ಎಷ್ಟೊಂದು ತಪ್ಪುಗಳನ್ನ ಮಾಡಿರ್ತೀವಲ್ಲ, ಅದನ್ನೇ ಪಾಪ ಅಂತ ಕರೆಯೋದು. ಸರಿ, ಇವಾಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನದಲ್ಲಿ ಮಹಾಬಲೇಶ್ವರನ ಕಥೆನೇ ಹೇಳ್ಕೊಡ್ತೀನಿ. ಓಕೆನಾ ಚಿನ್ನಿ? 1 ಮಿನಿಟ್. ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ಈ ಮೇನ್ ಬೀಚ್ ಹತ್ರ ಹೋಗ್ಬಿಟ್ಟು ಬರೋಣ ಬಾ. ಈ ಮೇನ್ ಬೀಚ್ದೊಂದು ಸ್ಟೋರಿ ಹೇಳ್ತೀನಿ ನಿನಗೆ. ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಮಾಡಿರೋ ಪಾಪ ಎಲ್ಲ ಕಳೆದೋಗುತ್ತೆ. ಅದೇ ಇದು ಮೇನ್ ಬೀಚು. ಇಲ್ಲಿ ಸ್ನಾನ ಮಾಡೋದ್ರಿಂದ ಎಷ್ಟೋ ಪ್ರಾಬ್ಲಮ್ಗಳು, ಮೀನ್ಸ್ ಕಾಯಿಲೆಗಳಿರುತ್ತಲ್ಲ, ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ಈ ಕೋಟಿ ತೀರ್ಥ, ಈ ಮೇನ್ ಬೀಚ್ ಎಲ್ಲಾನು ದೇವಸ್ಥಾನದಿಂದ ಒಂದು 100-200 ಮೀಟರ್ ಸರೌಂಡಿಂಗಲ್ಲೇ ಇದೆ. ಅಮ್ಮ ಈಗ ನೆಕ್ಸ್ಟ್ ಮಹಾಬಲೇಶ್ವರ ದೇವಸ್ಥಾನಕ್ಕಲ್ವಾ? ಇಲ್ಲ ಚಿನ್ನಿ, ಅದಕ್ಕೂ ಮುಂಚೆ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು. ಅಮ್ಮ ಯಾಕಮ್ಮ? ತುಂಬಾ ಇಂಪಾರ್ಟೆಂಟ್ ಆಗಿರೋದು, ಎಲ್ಲರೂ ತಿಳ್ಕೊಳ್ಳೇಬೇಕಾಗಿರೋಂಥ ಸ್ಟೋರಿನ ಇವಾಗ ಹೇಳ್ತೀನಿ, ಕೇಳಿಸ್ಕೊ. ಚಿನ್ನಿ, ರಾವಣ ಇರ್ತಾನಲ್ಲ, ರಾವಣ ಶಿವನ್ ಭಕ್ತ ಚಿನ್ನಿ. ರಾವಣ ಏನು ಮಾಡ್ತಾನೆ, ಶಿವನ ಕುರಿತು ದೊಡ್ಡ ತಪಸ್ಸು ಮಾಡ್ತಾನೆ, ಘೋರ ತಪಸ್ಸು ಮಾಡ್ತಾನೆ ಚಿನ್ನಿ. ರಾವಣನ ತಪಸ್ಸು ಮಾಡಿದ್ದನ್ನು ಶಿವ ಮೆಚ್ಚಿ ಪ್ರತ್ಯಕ್ಷ ಆಗ್ತಾನೆ. ನಿನಗೆ ಯಾವ ವರ ಬೇಕು ಕೇಳು, ನಾನು ಕೊಡ್ತೀನಿ ಅಂತ ಶಿವ ಹೇಳ್ತಾನೆ. ಅಮ್ಮ ರಾವಣ ಯಾವ ವರ ಕೇಳ್ತಾನೆ? ಆಗ ರಾವಣ ಏನು ಕೇಳ್ತಾನೆ ಗೊತ್ತಾ? ನನ್ನ ತಾಯಿ ಪ್ರತಿದಿನ ಪೂಜೆ ಮಾಡಲು ಶಿವನ ಆತ್ಮಲಿಂಗ ಬೇಕು ನನಗೆ ಅಂತ ಕೇಳ್ತಾನೆ. ಅಮ್ಮ ಶಿವ ವರ ಕೊಡ್ತಾನ ಅಮ್ಮ? ಕೊಡ್ತಾನೆ ಚಿನ್ನಿ. ಜೊತೆಗೆ ಒಂದು ಕಂಡೀಷನ್ ಕೂಡ ಶಿವ ಹಾಕ್ತಾನೆ. ಏನು ಕಂಡೀಷನ್ ಹಾಕ್ತಾರಮ್ಮ ಶಿವ? ಏನು ಕಂಡೀಷನ್ ಅಂದರೆ, ಶಿವ ಆತ್ಮಲಿಂಗನ ರಾವಣನ ಕೈಲಿ ಕೊಟ್ಟ ಮೇಲೆ ರಾವಣ ಅದನ್ನು ಲಂಕೆ ತನಕ ತೊಗೊಂಡೋಗ್ತಾನಲ್ಲ, ಆ ಲಂಕೆ ತನಕ ತೊಗೊಂಡೋಗೋ ತನಕನೂ ಆ ಆತ್ಮಲಿಂಗನ ನೆಲಕ್ಕೆ ಟಚ್ ಮಾಡಬಾರ್ದು ಅನ್ನೋ ಒಂದು ಕಂಡೀಷನ್ ಹಾಕ್ತಾನೆ. ಅಮ್ಮ ನೆಲಕ್ಕೆ ಟಚ್ ಆದರೆ ಏನಾಗುತ್ತೆ? ಅಕಸ್ಮಾತ್ ಏನಾದರೂ ಅದು ನೆಲಕ್ಕೆ ಟಚ್ ಆಗಿಬಿಟ್ರೆ ಆ ಆತ್ಮಲಿಂಗ ಅದೇ ಜಾಗದಲ್ಲಿ ನೆಲೆಸುತ್ತಂತೆ. ಸೊ ಅದಕ್ಕೋಸ್ಕರ ಲಂಕೆ ತನಕ ತೊಗೊಂಡೋಗೋ ತನಕನೂ ಆತ್ಮಲಿಂಗ ನೆಲಕ್ಕೆ ಟಚ್ ಮಾಡಬಾರ್ದು ಅನ್ನೋ ಒಂದು ಕಂಡೀಷನ್ನ ಶಿವ ಹಾಕಿ ಆತ್ಮಲಿಂಗನ ರಾವಣನ ಕೈಲಿ ಶಿವ ಕೊಡ್ತಾನೆ. ಇದಕ್ಕೆ ಒಪ್ಕೊಂಡು ರಾವಣ ತುಂಬ ಸಂತೋಷದಿಂದ ಆತ್ಮಲಿಂಗನ ತಗೊಂಡು ಲಂಕೆಯ ಕಡೆ ಹೊರಡ್ತಾನೆ. ಆಮೇಲೆ ರಾವಣ ಆತ್ಮಲಿಂಗನ ತಗೊಂಡು ಲಂಕೆನ ತಲುಪಿಬಿಟ್ರೆ ರಾಕ್ಷಸ ಆಗಿರೋ ರಾವಣ ಲೋಕವಿನಾಶ ಮಾಡಿಬಿಡ್ತಾನೆ, ಇಡೀ ವಿಶ್ವವೇ ಸರ್ವನಾಶ ಮಾಡಿಬಿಡ್ತಾನೆ ಅಂತ ದೇವಾನುದೇವತೆಗಳಿಗೆಲ್ಲ ಗೊತ್ತಾಗ್ಬಿಟ್ಟು ಎಲ್ಲರೂ ಏನು ಮಾಡ್ತಾರೆ, ವಿಷ್ಣು ಹತ್ರ ಹೋಗ್ತಾರೆ. ವಿಷ್ಣು ಏನು ಮಾಡ್ತಾನೆ ಗೊತ್ತಾ? ಶಿವಪುತ್ರ ಗಣಪತಿಗೆ ನೀನು ಏನಾದರೂ ಮಾಡಿ ರಾವಣ ಲಂಕೆಗೆ ತಲುಪೋದಕ್ಕಿಂತ ಮುಂಚೆ ರಾವಣನ ಕೈಯಲ್ಲಿರೋ ಅಂತಹ ಆತ್ಮಲಿಂಗನ ನೆಲಕ್ಕೆ ಇರಿಸ್ಬೇಕು ಅಂತ ವಿಷ್ಣು ಗಣಪತಿಗೆ ಹೇಳ್ತಾನೆ. ಅಮ್ಮ ರಾವಣನ ಕೈಯಲ್ಲಿರೋ ಆತ್ಮಲಿಂಗನ ಹೆಂಗಮ್ಮ ಗಣಪತಿ ಕೆಳಗಡೆ ಇಳಿಸ್ತಾನೆ? ಅದು ಹೇಗಂದರೆ, ಬುದ್ಧಿವಂತ ಗಣಪತಿ ಏನು ಮಾಡ್ತಾನೆ ಗೊತ್ತಾ? ಬ್ರಾಹ್ಮಣನ ವೇಷ ಹಾಕೋತಾನೆ.
ರಾವಣ ಲಿಂಗನ ತಗೊಂಬರ್ತಾ ಇದ್ನಲ್ಲ, ಅವನು ಗೋಕರ್ಣ ಹತ್ರ ಬರ್ತಾನೆ. ರಾವಣ ಗೋಕರ್ಣ ತಲುಪೋಷ್ಟ್ರೊಳಗಡೆ ಆಲ್ರೆಡಿ ಸಂಜೆ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ರಾವಣ ಸಂಧ್ಯಾ ವಂದನೆ ಮಾಡಬೇಕಾಗಿರುತ್ತೆ. ಸಂಧ್ಯಾ ವಂದನೆ ಮಾಡೋಕ್ಕೆ ರಾವಣನ ಕೈಲಿ ಆತ್ಮಲಿಂಗ ಇರುತ್ತೆ. ಹೇಗೆ ಸಂಧ್ಯಾ ವಂದನೆ ಮಾಡೋಕ್ಕಾಗುತ್ತೆ? ಆಗಲ್ಲ. ಅದಕ್ಕೆ ರಾವಣ ಯೋಚನೆ ಮಾಡ್ತಾ ಇರ್ತಾನೆ. ಆಗ ರಾವಣನ ಕಣ್ಣಿಗೆ ಕಾಣಿಸಿದ್ದು ಬ್ರಾಹ್ಮಣ ರೂಪದಲ್ಲಿರುವ ಗಣಪತಿ. ಆಗ ಅವನನ್ನು ಕರೆದು ರಾವಣ ಹೇಳ್ತಾನೆ, ನಾನು ಸಂಧ್ಯಾ ವಂದನೆ ಮುಗಿಸಿ ಬರ್ತೀನಿ, ಅಷ್ಟೋ ತನಕನೂ ನೀನು ಆತ್ಮಲಿಂಗನ ನೆಲಕ್ಕೆ ತಾಗಿಸ್ದಂತೆ ಕಾಪಾಡ್ಕೋಬೇಕು ಅಂತ ಗಣಪತಿ ಹತ್ರ ಬೇಡ್ಕೋತಾನೆ. ಆಗ ಗಣಪತಿ ಹೇಳ್ತಾನೆ, ಈ ಲಿಂಗ ತುಂಬ ಭಾರವಾಗಿದೆ, ಅದಕ್ಕೆ ನಾನು 3 ಸಾರಿ ಕೂಗ್ತೀನಿ, ನೀವು ಬರಲಿಲ್ಲ ಅಂದರೆ ನಾನೇನು ಮಾಡ್ತೀನಿ, ಇದನ್ನು ನೆಲಕ್ಕೆ ಇಟ್ಬಿಡ್ತೀನಿ ಅಂತ ರಾವಣನಿಗೆ ಗಣಪತಿ ಹೇಳ್ತಾನೆ. ಆಗ ರಾವಣ ಆ ಕಂಡೀಷನ್ಗೆ ಒಪ್ಪಿ ಸಂಧ್ಯಾ ವಂದನೆ ಮಾಡೋಕ್ಕೆ ಅಂತ ಹೋಗ್ತಾನೆ. ಆಗ ಗಣಪತಿ ಸರಿಯಾದ ಸಮಯ ನೋಡಿಕೊಂಡು ರಾವಣ ಸಂಧ್ಯಾ ವಂದನೆ ಮಾಡುವಾಗ ಅಷ್ಟೊಳಗಡೆ ಸಂಧ್ಯಾ ವಂದನೆ ಮಾಡೋಷ್ಟೊಳಗಡೆ 3 ಸರಿ ಕೂಗ್ತಾನೆ. 3 ಸರಿ ಕೂಗಿದ್ರು ಬಾರದೇ ಇದ್ದಾಗ ಗಣಪತಿ ಏನು ಮಾಡ್ತಾನೆ, ಬುದ್ಧಿವಂತಿಕೆಯಿಂದ ಆತ್ಮಲಿಂಗನ ಭೂಮಿ ಮೇಲೆ ಇಟ್ಬಿಡ್ತಾನೆ. ಆಗ ರಾವಣನಿಗೆ ಕೋಪ ಬಂದ್ಬಿಡುತ್ತೆ. ಆತ್ಮಲಿಂಗನ ಲಂಕೆಗೆ ತಗೊಂಡೋಗಕ್ಕಾಗ್ಲಿಲ್ವಲ್ಲ ಅಂತ ರಾವಣ ಸಿಟ್ಟಾಗಿ ಕೋಪ ಮಾಡಿಕೊಂಡು ಗಣಪತಿಯ ತಲೆ ಮೇಲೆ ಒಂದು ಕುಟ್ತಾನೆ. ಕುಟ್ತಾನೆ ಅಂದರೆ ತಲೆ ಮೇಲೆ ಹೊಡಿತಾನೆ ಅಂತ ಚಿನ್ನಿ ಅರ್ಥ. ಆಮೇಲೆ ಎಷ್ಟೇ ಕಷ್ಟಪಟ್ಟು ಅದನ್ನು ಆತ್ಮಲಿಂಗನ ಭೂಮಿಯಿಂದ ಕೀಳಕ್ಕೆ ಎಷ್ಟೆಷ್ಟೋ ಪ್ರಯತ್ನ ಪಡ್ತಾನೆ. ರಾವಣನ ಕೈಲಿ ಅದು ಆಗೋದೇ ಇಲ್ಲ. ಪೂರ್ತಿಯಾಗಿ ಅದನ್ನು ಕೀಳಕ್ಕಾಗಲಿಲ್ಲ. ಬಟ್ ಸಣ್ಣ ಸಣ್ಣ ಭಾಗಗಳನ್ನ ರಾವಣ ಕೀಳ್ತಾನೆ. ಅದರಿಂದ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಭಾಗಗಳನ್ನ ಕಿತ್ತಿರ್ತಾನಲ್ಲ, ಸಣ್ಣ ಸಣ್ಣ ಭಾಗಗಳು, ಅದನ್ನು ರಾವಣ ಕೋಪ ಮಾಡಿಕೊಂಡು 4 ದಿಕ್ಕಲ್ಲಿ ಎಸಿತಾನಂತೆ. ಅದರಲ್ಲೇ ಮೊದಲನೇದು ಮುರುಡೇಶ್ವರ, 2ನೇದು ಧಾರೇಶ್ವರ, 3ನೇದು ಸಜ್ಜೇಶ್ವರ, 4ನೇದು ಗುಣವಂತೇಶ್ವರ ಅಂತ ಎಲ್ಲ ಹೇಳ್ತಾರೆ. ಮಹಾಬಲಶಾಲಿಯಾದ ಶಿವನು ಗೋಕರ್ಣದಲ್ಲಿ ನೆಲೆಯಾಗಿರುವುದರಿಂದ ಶಿವನನ್ನು ಇಲ್ಲಿ ಮಹಾಬಲೇಶ್ವರ ಅಂತ ಕರೀತಾರೆ. ಅಮ್ಮ ಈಗ ಗಣಪತಿ ದರ್ಶನ ಯಾಕೆ ಫಸ್ಟ್ ಮಾಡಬೇಕು ಅಂತ ನಂಗೆ ಗೊತ್ತಾಯ್ತು. ಹೌದಾ? ಹೇಳು ನೋಡೋಣ. ಅಮ್ಮ, ಗಣಪತಿಯ ಬುದ್ಧಿವಂತಿಕೆಯಿಂದ ಶಿವ ಇಲ್ಲಿ ನೆಲೆಸಿರುತ್ತಾನೆ. ಎಸ್ ಚಿನ್ನಿ, ಯು ಆರ್ ರೈಟ್. ಹೌದು ಚಿನ್ನಿ, ಗಣಪತಿಯ ಬುದ್ಧಿವಂತಿಕೆಯಿಂದ ಶಿವ ಇಲ್ಲಿ ನೆಲೆಯಾಗಿರೋದು. ಅದರಿಂದನೇ ಗಣಪತಿಯ ದರ್ಶನ ಮಾಡಿ ಆಮೇಲೆ ಶಿವನ ದರ್ಶನ ಎಲ್ಲ ಮಾಡ್ತಾರೆ ಇಲ್ಲಿ. ಅಮ್ಮ, ಮೈಸೂರಿಂದ ಗೋಕರ್ಣ ಎಷ್ಟು ಕಿಲೋಮೀಟರ್ ಇದೆ? 460 ಕಿಲೋಮೀಟರ್ ಇದೆ ಚಿನ್ನಿ, ಕರೆಕ್ಟಾಗೆ. ಅಮ್ಮ, ಈ ಊರನ್ನ ಗೋಕರ್ಣ ಅಂತ ಯಾಕೆ ಕರೀತಾರೆ? ಚಿನ್ನಿ, ಗೋಕರ್ಣ ಅಘನಾಸಿನಿ ಮತ್ತು ಗಂಗಾವತಿ ನದಿಯ ಮಧ್ಯಭಾಗದಲ್ಲಿರುವ, ಅಂದರೆ ಆ ಒಂದು ಪ್ಲೇಸ್ ಇದೆಯಲ್ಲ ಮಧ್ಯಭಾಗದಲ್ಲಿ, ಅದು ಗೋವು ಅಂದರೆ ಹಸುವಿನ ಕಿವಿಯ ಆಕಾರದಲ್ಲಿರೋದ್ರಿಂದ ಈ ಜಾಗಕ್ಕೆ ಗೋಕರ್ಣ ಅಂತ ಕರೀತಾರೆ. ಥ್ಯಾಂಕ್ ಯು ಅಮ್ಮ ಈ ಸ್ಟೋರಿ ಹೇಳಿದ್ದಕ್ಕೆ. ಇಂಥ ಒಂದು ಒಳ್ಳೆ ಜಾಗಕ್ಕೆ ಬಂದಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ ಅಮ್ಮ. ಅಷ್ಟೇ ಅಲ್ಲ ಚಿನ್ನಿ, ಗೋಕರ್ಣನ ದಕ್ಷಿಣ ಕಾಶಿ ಮತ್ತು ಭೂಕೈಲಾಸ ಅಂತಲೂ ಕರೀತಾರೆ. ಇವತ್ತು ಗೋಕರ್ಣದಲ್ಲಿ ನಮ್ಮ ಮೊದಲನೇ ದಿನ ದೇವಸ್ಥಾನ ಎಲ್ಲ ನೋಡಿದ್ವಿ, ಕೋಟಿ ತೀರ್ಥ ಎಲ್ಲ ನೋಡಿದ್ವಿ, ತುಂಬ ಖುಷಿ ಆಯಿತು. ನಾಳೆ ಅಮ್ಮ ನಾನೇ ಹೇಳ್ತೀನಮ್ಮ, ನಾಳೆ ನಾವು ಯಾಣ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾಣ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತೀವಿ. ನಿಜವಾಗ್ಲೂ ಗೋಕರ್ಣ ಭೂಮಿ ಮೇಲಿರೋ ಸ್ವರ್ಗನೇ, ತುಂಬಾನೇ ಚೆನ್ನಾಗಿದೆ. ಸಮಯ ಆದಾಗ ಸಮಯ ಮಾಡಿಕೊಂಡು ಗೋಕರ್ಣಕ್ಕೆ ಬನ್ನಿ. ಗೋಕರ್ಣದಲ್ಲಿರೋ ದೇವಸ್ಥಾನ ಕಂಪ್ಲೀಟ್ ಡೀಟೇಲ್ಸ್ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಕೊಡ್ತಾ ಇರ್ತೀನಿ. ಸೊ ಬನ್ನಿ, ಮಿಸ್ ಮಾಡ್ದೇನೆ ನೋಡಿ. So, thank you for watching. Please like, share and subscribe my channel. I will come with another interesting video very soon. Until that, bye.